ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಒಂದ್ ಕಡೆ ಬಸವರಾಜ್, ಮತ್ತೊಂದು ಕಡೆ ಮೈಲಾರಿ ಪಠಾತ್. ಬಸವರಾಜ್, ಗಮನಿಸ್ತಾ ಇದ್ವಿ ಮುಖ್ಯಮಂತ್ರಿಗಳು ಈಗಷ್ಟೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಇದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ, ನಾವು ಈ ಬಗ್ಗೆ ಸ್ಪೀಕರ್ಗೂ ಕೂಡ ದೂರನ್ನ ಕೊಡ್ತೀವಿ ಅಂತ. ಇದನ್ನ ಕಾಂಗ್ರೆಸ್ ಯಾವ ರೀತಿ ನೋಡ್ತಾ ಇದೆ, ಏನಾಗ್ತಾ ಇದೆ ಸದ್ಯಕ್ಕೆ ಸುವರ್ಣಸೌಧದಲ್ಲಿ? ಖಂಡಿತ ಶ್ರೀಪಾದ್, ಯಾಕಂದರೆ ಇದೊಂದು ಸೂಕ್ಷ್ಮವಾದಂಥ ವಿಚಾರ. ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಸದನದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಗೊಂದಲ ಇದ್ದೇ ಇರುತ್ತೆ. ಈ ರೀತಿಯಲ್ಲಿ ಸಭಾಪತಿಯಾದಂಥ ಬಸವರಾಜ ಹೊರಟ್ಟಿಯವರು ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಅವರ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಮತ್ತು ಸದನ ನಡೀತಾ ಇರೋದ್ರಿಂದ ಇದು ಘಟನೆಯನ್ನು ಯಾವ ರೀತಿಯಾಗಿ ಮುಂದೆ ಬಗೆಹರಿಸಬೇಕು ಅಥವಾ ಮುಂದಿನ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಪದ ಬಳಕೆ ಮಾಡಲಾಗಿದೆ ಅನ್ನುವಂಥ ದಾಖಲೆ, ವಿಡಿಯೋ ಆಡಿಯೋ ಸಿಗುತ್ತಾ ಅನ್ನುವಂಥ ಚರ್ಚೆ ನಡೀತಾ ಇದೆ. ಅದನ್ನು ಹೊರತಾಗಿ ಸಿಕ್ಕದ ಬಳಿಕ ಇದನ್ನು ಕಾಂಗ್ರೆಸ್ ಬಹಳ ಪಟ್ಟು ಹಿಡ್ಕೊಂಡು ಕೂತಿದೆ. ಇದರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂಥದ್ದು DCM DK ಶಿವಕುಮಾರ್, HK ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರು ಸಭಾಪತಿಯವರ ಮೇಲೆ ದುಂಬಾಲು ಬಿದ್ದು ಈ ಒಂದು ಪ್ರಕರಣವನ್ನು ನೀವು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ಅವರ ಮೇಲೆ ಯಾರು CT ಅವರ ಮೇಲೆ ಕ್ರಮ, CT ರವಿ ಅವರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಸಭಾಪತಿಯವರ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಏಕಮುಖವಾಗಿ ಇದನ್ನು ನಿರ್ಧಾರವನ್ನು ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳಾಗುತ್ತೆ. ಇನ್ನೂ ಸದನ ನಡೀತಾ ಇರೋದ್ರಿಂದ ಈಗ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಅದಕ್ಕೆ ಒಂದು ವೇಳೆ ಇಲ್ಲಿ ದಾಖಲೆಯಲ್ಲಿ ಸಾಬೀತಾಗದೇ ಹೋದರೆ ಮುಂದೆ ಲ್ಯಾಬ್ಗೆ ಕಳಿಸ್ತಕ್ಕಂಥದ್ದು. ಆ ಲ್ಯಾಬ್ ಕಳಿಸೋವರೆಗೂ ಒಂದು ರೂಲಿಂಗನ್ನು ಸಭಾಪತಿಗಳು ಕೊಡಬಹುದು. ಇದು ನಮ್ಮ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ, ಇದನ್ನು ನಾವು ಬಗೆಹರಿಸ್ತೇವೆ, ಅಲ್ಲಿವರೆಗೂ ಕೂಡ ಇದನ್ನು ಯಾವುದೇ ಕ್ರಮಗಳಾಗಬಾರ್ದು, ಇದನ್ನು ತನಿಖೆಗೆ ಆದೇಶ ಮಾಡುತ್ತೇವೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ಹೊರತಾಗಿ ಕೂಡ ಕಾಂಗ್ರೆಸ್ ಒಂದು ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಬಹುದು, ಉಭಯ ಸದನಗಳಲ್ಲೂ ಮಂಡನೆ ಮಾಡಬಹುದು. ಹಾಗಾಗಿ ಅಲ್ಲಿ ಹಕ್ಕುಚ್ಯುತಿ ಮಾಡಿದಾಗ ಹಕ್ಕುಚ್ಯುತಿ ಬಾಧ್ಯತಾ ಸಮಿತಿಗೆ ಹೋಗುತ್ತೆ. ಅಲ್ಲಿ ಇದನ್ನು ಸ್ಪೀಕರ್ ಅವರು ಕೊಟ್ಟಂಥ ರೂಲಿಂಗು ಮತ್ತು ಇದು ಉಳಿದಂಥ ಮತ್ತು ತನಿಖೆ ಮಾಡಿದಂತಹ ಏನು ದಾಖಲೆಗಳು ಬರುತ್ತೆ ಅದರ ಮೇಲೆ ಇದರ ಮೇಲೆ ಒಂದು CT ರವಿ ಮೇಲೆ ಕ್ರಮ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹಾಗಾಗಿ ಇದು ಒಂದೇ ದಿನಕ್ಕೆ ತಾರ್ಕಿಕ ಹಂತಕ್ಕೆ ಬರೋಕ್ಕೆ ಆಗುತ್ತೆ ಅಂತ ಅನ್ನುವಂಥದ್ದಲ್ಲ. ಆದರೆ ರಾಜಕೀಯವಾಗಿ ಕಾಂಗ್ರೆಸ್ ಇದನ್ನು ಜೀವಂತ ಇಡುವಂಥ ಕೆಲಸವನ್ನು ಮಾಡೇ ಮಾಡುತ್ತೆ. ಯಾಕಂದರೆ CT ರವಿ ಅಂತವರು ಹಿರಿಯ ನಾಯಕರು ಮತ್ತು ಸಚಿವರಾಗಿರ್ತಕ್ಕಂಥ ಹೆಬ್ಬಾಳ್ಕರ್ ಅವರು. ಹಾಗಾಗಿ ಅವರ ಮೇಲೆ ನಿಂದನೆಗಳು ಪರಸ್ಪರ ಮಾಡ್ಕೊಂಡಿದ್ದಾರೆ ಅಂದಾಗ ರಾಜಕೀಯ ಲಾಭ. ಅಪ್ಡೇಟ್ ಬರ್ತಾ ಇದೆ, ಜಸ್ಟ್ ಹೋಲ್ಡ್. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಒಂದ್ ಕಡೆ ಬಸವರಾಜ್, ಮತ್ತೊಂದು ಕಡೆ ಮೈಲಾರಿ ಪಠಾತ್. ಬಸವರಾಜ್, ಗಮನಿಸ್ತಾ ಇದ್ವಿ ಮುಖ್ಯಮಂತ್ರಿಗಳು ಈಗಷ್ಟೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಇದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ, ನಾವು ಈ ಬಗ್ಗೆ ಸ್ಪೀಕರ್ಗೂ ಕೂಡ ದೂರನ್ನ ಕೊಡ್ತೀವಿ ಅಂತ. ಇದನ್ನ ಕಾಂಗ್ರೆಸ್ ಯಾವ ರೀತಿ ನೋಡ್ತಾ ಇದೆ, ಏನಾಗ್ತಾ ಇದೆ ಸದ್ಯಕ್ಕೆ ಸುವರ್ಣಸೌಧದಲ್ಲಿ? ಖಂಡಿತ ಶ್ರೀಪಾದ್, ಯಾಕಂದರೆ ಇದೊಂದು ಸೂಕ್ಷ್ಮವಾದಂಥ ವಿಚಾರ. ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಸದನದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಗೊಂದಲ ಇದ್ದೇ ಇರುತ್ತೆ. ಈ ರೀತಿಯಲ್ಲಿ ಸಭಾಪತಿಯಾದಂಥ ಬಸವರಾಜ ಹೊರಟ್ಟಿಯವರು ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಅವರ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಮತ್ತು ಸದನ ನಡೀತಾ ಇರೋದ್ರಿಂದ ಇದು ಘಟನೆಯನ್ನು ಯಾವ ರೀತಿಯಾಗಿ ಮುಂದೆ ಬಗೆಹರಿಸಬೇಕು ಅಥವಾ ಮುಂದಿನ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಪದ ಬಳಕೆ ಮಾಡಲಾಗಿದೆ ಅನ್ನುವಂಥ ದಾಖಲೆ, ವಿಡಿಯೋ ಆಡಿಯೋ ಸಿಗುತ್ತಾ ಅನ್ನುವಂಥ ಚರ್ಚೆ ನಡೀತಾ ಇದೆ. ಅದನ್ನು ಹೊರತಾಗಿ ಸಿಕ್ಕದ ಬಳಿಕ ಇದನ್ನು ಕಾಂಗ್ರೆಸ್ ಬಹಳ ಪಟ್ಟು ಹಿಡ್ಕೊಂಡು ಕೂತಿದೆ. ಇದರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂಥದ್ದು. DCM DK ಶಿವಕುಮಾರ್, HK ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರು ಸಭಾಪತಿಯವರ ಮೇಲೆ ದುಂಬಾಲು ಬಿದ್ದು ಈ ಒಂದು ಪ್ರಕರಣವನ್ನು ನೀವು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ಅವರ ಮೇಲೆ ಯಾರು CT ಅವರ ಮೇಲೆ ಕ್ರಮ, CT ರವಿ ಅವರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಸಭಾಪತಿಯವರ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಏಕಮುಖವಾಗಿ ಇದನ್ನು ನಿರ್ಧಾರವನ್ನು ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳಾಗುತ್ತೆ. ಇನ್ನೂ ಸದನ ನಡೀತಾ ಇರೋದ್ರಿಂದ ಈಗ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಅದಕ್ಕೆ ಒಂದು ವೇಳೆ ಇಲ್ಲಿ ದಾಖಲೆಯಲ್ಲಿ ಸಾಬೀತಾಗದೇ ಹೋದರೆ ಮುಂದೆ ಲ್ಯಾಬ್ಗೆ ಕಳಿಸ್ತಕ್ಕಂಥದ್ದು. ಆ ಲ್ಯಾಬ್ ಕಳಿಸೋವರೆಗೂ ಒಂದು ರೂಲಿಂಗನ್ನು ಸಭಾಪತಿಗಳು ಕೊಡಬಹುದು. ಇದು ನಮ್ಮ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ, ಇದನ್ನು ನಾವು ಬಗೆಹರಿಸ್ತೇವೆ, ಅಲ್ಲಿವರೆಗೂ ಕೂಡ ಇದನ್ನು ಯಾವುದೇ ಕ್ರಮಗಳಾಗಬಾರ್ದು, ಇದನ್ನು ತನಿಖೆಗೆ ಆದೇಶ ಮಾಡುತ್ತೇವೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ಹೊರತಾಗಿ ಕೂಡ ಕಾಂಗ್ರೆಸ್ ಒಂದು ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಬಹುದು, ಉಭಯ ಸದನಗಳಲ್ಲೂ ಮಂಡನೆ ಮಾಡಬಹುದು. ಹಾಗಾಗಿ ಅಲ್ಲಿ ಹಕ್ಕುಚ್ಯುತಿ ಮಾಡಿದಾಗ ಹಕ್ಕುಚ್ಯುತಿ ಬಾಧ್ಯತಾ ಸಮಿತಿಗೆ ಹೋಗುತ್ತೆ. ಅಲ್ಲಿ ಇದನ್ನು ಸ್ಪೀಕರ್ ಅವರು ಕೊಟ್ಟಂಥ ರೂಲಿಂಗು ಮತ್ತು ಇದು ಉಳಿದಂಥ ಮತ್ತು ತನಿಖೆ ಮಾಡಿದಂತಹ ಏನು ದಾಖಲೆಗಳು ಬರುತ್ತೆ ಅದರ ಮೇಲೆ ಇದರ ಮೇಲೆ ಒಂದು CT ರವಿ ಮೇಲೆ ಕ್ರಮ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹಾಗಾಗಿ ಇದು ಒಂದೇ ದಿನಕ್ಕೆ ತಾರ್ಕಿಕ ಹಂತಕ್ಕೆ ಬರೋಕ್ಕೆ ಆಗುತ್ತೆ ಅಂತ ಅನ್ನುವಂಥದ್ದಲ್ಲ. ಆದರೆ ರಾಜಕೀಯವಾಗಿ ಕಾಂಗ್ರೆಸ್ ಇದನ್ನು ಜೀವಂತ ಇಡುವಂಥ ಕೆಲಸವನ್ನು ಮಾಡೇ ಮಾಡುತ್ತೆ. ಯಾಕಂದರೆ CT ರವಿ ಅಂತವರು ಹಿರಿಯ ನಾಯಕರು ಮತ್ತು ಸಚಿವರಾಗಿರ್ತಕ್ಕಂಥ ಹೆಬ್ಬಾಳ್ಕರ್
ಹೆಬ್ಬಾಳ್ಕರ್ ಅವರು. ಹಾಗಾಗಿ ಅವರ ಮೇಲೆ ನಿಂದನೆಗಳು ಪರಸ್ಪರ ಮಾಡ್ಕೊಂಡಿದ್ದಾರೆ ಅಂದಾಗ ರಾಜಕೀಯ ಲಾಭ ಒಂದೇ ನಿಮಿಷ ಬಸವರಾಜ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಜಸ್ಟ್ ಹೋಲ್ಡ್. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು, ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಒಂದ್ ಕಡೆ ಬಸವರಾಜ್, ಮತ್ತೊಂದ್ ಕಡೆ ಮೈಲಾರಿ ಪಟಾತ್. ಬಸವರಾಜ್, ಗಮನಿಸ್ತಾ ಇದ್ವಿ ಮುಖ್ಯಮಂತ್ರಿಗಳು ಈಗಷ್ಟೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಇದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ, ನಾವು ಈ ಬಗ್ಗೆ ಸ್ಪೀಕರ್ಗೂ ಕೂಡ ದೂರನ್ನ ಕೊಡ್ತೀವಿ ಅಂತ. ಇದನ್ನ ಕಾಂಗ್ರೆಸ್ ಯಾವ ರೀತಿ ನೋಡ್ತಾ ಇದೆ, ಏನ್ ಆಗ್ತಾ ಇದೆ ಸದ್ಯಕ್ಕೆ ಸುವರ್ಣಸೌಧದಲ್ಲಿ? ಖಂಡಿತ ಶ್ರೀಪಾದ್, ಯಾಕಂದರೆ ಇದೊಂದು ಸೂಕ್ಷ್ಮವಾದಂಥ ವಿಚಾರ. ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಸದನದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಗೊಂದಲ ಇದ್ದೇ ಇರುತ್ತೆ. ಈ ರೀತಿಯಲ್ಲಿ ಸಭಾಪತಿಯಾದಂಥ ಬಸವರಾಜ ಹೊರಟ್ಟಿ ಅವರು ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾಕೆಂದರೆ ಅವರ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಮತ್ತು ಸದನ ನಡೀತಾ ಇರೋದ್ರಿಂದ ಇದು ಘಟನೆಯನ್ನು ಯಾವ ರೀತಿಯಾಗಿ ಮುಂದೆ ಬಗೆಹರಿಸಬೇಕು ಅಥವಾ ಮುಂದಿನ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಪದ ಬಳಕೆ ಮಾಡಲಾಗಿದೆ ಅನ್ನುವಂಥ ದಾಖಲೆ, ವಿಡಿಯೋ ಆಡಿಯೋ ಸಿಗುತ್ತಾ ಅನ್ನುವಂಥ ಚರ್ಚೆ ನಡೀತಾ ಇದೆ. ಅದನ್ನು ಹೊರತಾಗಿ ಸಿಕ್ಕದ ಬಳಿಕ ಇದನ್ನ ಕಾಂಗ್ರೆಸ್ ಬಹಳ ಪಟ್ಟು ಹಿಡ್ಕೊಂಡು ಕೂತಿದೆ. ಇದರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂಥದ್ದು DCM DK ಶಿವಕುಮಾರ್, HK ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರು ಸಭಾಪತಿಯವರ ಮೇಲೆ ದುಂಬಾಲು ಬಿದ್ದು ಈ ಒಂದು ಪ್ರಕರಣವನ್ನು ನೀವು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ಅವರ ಮೇಲೆ ಯಾರು CT ಅವರ ಮೇಲೆ ಕ್ರಮ, CT ರವಿ ಅವರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಸಭಾಪತಿಯವರ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಏಕಮುಖವಾಗಿ ಇದನ್ನು ನಿರ್ಧಾರವನ್ನು ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳಾಗುತ್ತೆ. ಇನ್ನೂ ಸದನ ನಡೀತಾ ಇರೋದ್ರಿಂದ ಈಗ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಅದಕ್ಕೆ ಒಂದು ವೇಳೆ ಇಲ್ಲಿ ದಾಖಲೆಯಲ್ಲಿ ಸಾಬೀತಾಗದೇ ಹೋದರೆ ಮುಂದೆ ಲ್ಯಾಬ್ ಕಳಿಸ್ತಕ್ಕಂಥದ್ದು, ಆ ಲ್ಯಾಬ್ ಕಳಿಸೋವರೆಗೂ ಒಂದು ರೂಲಿಂಗನ್ನು ಸಭಾಪತಿಗಳು ಕೊಡಬಹುದು. ಇದು ನಮ್ಮ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ, ಇದನ್ನು ನಾವು ಬಗೆಹರಿಸ್ತೇವೆ, ಅಲ್ಲಿವರೆಗೂ ಕೂಡ ಇದನ್ನು ಯಾವುದೇ ಕ್ರಮಗಳಾಗಬಾರ್ದು, ಇದನ್ನು ತನಿಖೆಗೆ ಆದೇಶ ಮಾಡುತ್ತೇವೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ಹೊರತಾಗಿ ಕೂಡ ಕಾಂಗ್ರೆಸ್ ಒಂದು ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಬಹುದು, ಉಭಯ ಸದನಗಳಲ್ಲೂ ಮಂಡನೆ ಮಾಡಬಹುದು. ಹಾಗಾಗಿ ಅಲ್ಲಿ ಹಕ್ಕುಚ್ಯುತಿ ಮಾಡಿದಾಗ ಹಕ್ಕುಚ್ಯುತಿ ಬಾಧ್ಯತಾ ಸಮಿತಿಗೆ ಹೋಗುತ್ತೆ. ಅಲ್ಲಿ ಇದನ್ನು ಸ್ಪೀಕರ್ ಅವರು ಕೊಟ್ಟಂಥ ರೂಲಿಂಗು ಮತ್ತು ಇದು ಉಳಿದಂಥ ಮತ್ತು ತನಿಖೆ ಮಾಡಿದಂತಹ ಏನು ದಾಖಲೆಗಳು ಬರುತ್ತೆ ಅದರ ಮೇಲೆ ಇದರ ಮೇಲೆ ಒಂದು CT ರವಿ ಮೇಲೆ ಕ್ರಮ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹಾಗಾಗಿ ಇದು ಒಂದೇ ದಿನಕ್ಕೆ ತಾರ್ಕಿಕ ಹಂತಕ್ಕೆ ಬರೋಕ್ಕೆ ಆಗುತ್ತೆ ಅಂತ ಅನ್ನುವಂಥದ್ದಲ್ಲ. ಆದರೆ ರಾಜಕೀಯವಾಗಿ ಕಾಂಗ್ರೆಸ್ ಇದನ್ನು ಜೀವಂತ ಇಡುವಂಥ ಕೆಲಸವನ್ನು ಮಾಡೇ ಮಾಡುತ್ತೆ. ಯಾಕಂದರೆ CT ರವಿ ಅಂತವರು ಹಿರಿಯ ನಾಯಕರು ಮತ್ತು ಸಚಿವರಾಗಿರ್ತಕ್ಕಂಥ ಹೆಬ್ಬಾಳ್ಕರ್ ಅವರು. ಹಾಗಾಗಿ ಅವರ ಮೇಲೆ ನಿಂದನೆಗಳು ಪರಸ್ಪರ ಮಾಡ್ಕೊಂಡಿದ್ದಾರೆ ಅಂದಾಗ ರಾಜಕೀಯ ಲಾಭ. ಒಂದೇ ನಿಮಿಷ ಬಸವರಾಜ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಜಸ್ಟ್ ಹೋಲ್ಡ್. ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು, ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಒಂದ್ ಕಡೆ ಬಸವರಾಜ್, ಮತ್ತೊಂದ್ ಕಡೆ ಮೈಲಾರಿ ಪಟಾತ್. ಬಸವರಾಜ್, ಗಮನಿಸ್ತಾ ಇದ್ವಿ ಮುಖ್ಯಮಂತ್ರಿಗಳು ಈಗಷ್ಟೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಇದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ, ನಾವು ಈ ಬಗ್ಗೆ ಸ್ಪೀಕರ್ಗೂ ಕೂಡ ದೂರನ್ನ ಕೊಡ್ತೀವಿ ಅಂತ. ಇದನ್ನ ಕಾಂಗ್ರೆಸ್ ಯಾವ ರೀತಿ ನೋಡ್ತಾ ಇದೆ, ಏನ್ ಆಗ್ತಾ ಇದೆ ಸದ್ಯಕ್ಕೆ ಸುವರ್ಣಸೌಧದಲ್ಲಿ? ಖಂಡಿತ ಶ್ರೀಪಾದ್, ಯಾಕಂದರೆ ಇದೊಂದು ಸೂಕ್ಷ್ಮವಾದಂಥ ವಿಚಾರ. ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಸದನದಲ್ಲಿ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಗೊಂದಲ ಇದ್ದೇ ಇರುತ್ತೆ. ಈ ರೀತಿಯಲ್ಲಿ ಸಭಾಪತಿಯಾದಂಥ ಬಸವರಾಜ ಹೊರಟ್ಟಿ ಅವರು ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಅವರ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಮತ್ತು ಸದನ ನಡೀತಾ ಇರೋದ್ರಿಂದ ಇದು ಘಟನೆಯನ್ನು ಯಾವ ರೀತಿಯಾಗಿ ಮುಂದೆ ಬಗೆಹರಿಸಬೇಕು ಅಥವಾ ಮುಂದಿನ ಕ್ರಮ ಮಾಡಬೇಕು ಅನ್ನುವಂಥದ್ದನ್ನ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಹುಮುಖ್ಯವಾಗಿ ಪದ ಬಳಕೆ ಮಾಡಲಾಗಿದೆ ಅನ್ನುವಂಥ ದಾಖಲೆ, ವಿಡಿಯೋ ಆಡಿಯೋ ಸಿಗುತ್ತಾ ಅನ್ನುವಂಥ ಚರ್ಚೆ ನಡೀತಾ ಇದೆ. ಅದನ್ನು ಹೊರತಾಗಿ ಸಿಕ್ಕದ ಬಳಿಕ ಇದನ್ನು ಕಾಂಗ್ರೆಸ್ ಬಹಳ ಪಟ್ಟು ಹಿಡ್ಕೊಂಡು ಕೂತಿದೆ. ಇದರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂಥದ್ದು DCM DK ಶಿವಕುಮಾರ್, HK ಪಾಟೀಲ್, ಪ್ರಿಯಾಂಕ್ ಖರ್ಗೆ ಅವರು ಸಭಾಪತಿಯವರ ಮೇಲೆ ದುಂಬಾಲು ಬಿದ್ದು ಈ ಒಂದು ಪ್ರಕರಣವನ್ನು ನೀವು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ಅವರ ಮೇಲೆ ಯಾರು CT ಅವರ ಮೇಲೆ ಕ್ರಮ, CT ರವಿ ಅವರ ಮೇಲೆ ಕ್ರಮ ಆಗಲೇಬೇಕು ಅನ್ನುವಂಥ ಪಟ್ಟನ್ನು ಹಿಡ್ಕೊಂಡು ಕೂತಿದ್ದಾರೆ. ಹಾಗಾಗಿ ಸಭಾಪತಿಯವರ ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಏಕಮುಖವಾಗಿ ಇದನ್ನು ನಿರ್ಧಾರವನ್ನು ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳಾಗುತ್ತೆ. ಇನ್ನೂ ಸದನ ನಡೀತಾ ಇರೋದ್ರಿಂದ ಈಗ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಅದಕ್ಕೆ ಒಂದು ವೇಳೆ ಇಲ್ಲಿ ದಾಖಲೆಯಲ್ಲಿ ಸಾಬೀತಾಗದೇ ಹೋದರೆ ಮುಂದೆ ಲ್ಯಾಬ್ ಕಳಿಸ್ತಕ್ಕಂಥದ್ದು, ಆ ಲ್ಯಾಬ್ ಕಳಿಸೋವರೆಗೂ ಒಂದು ರೂಲಿಂಗನ್ನು ಸಭಾಪತಿಗಳು ಕೊಡಬಹುದು. ಇದು ನಮ್ಮ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ, ಇದನ್ನು ನಾವು ಬಗೆಹರಿಸ್ತೇವೆ, ಅಲ್ಲಿವರೆಗೂ ಕೂಡ ಇದನ್ನು ಯಾವುದೇ ಕ್ರಮಗಳಾಗಬಾರ್ದು, ಇದನ್ನು ತನಿಖೆಗೆ ಆದೇಶ ಮಾಡುತ್ತೇವೆ ಅನ್ನುವಂಥದ್ದು. ಹಾಗಾಗಿ ಅದನ್ನು ಹೊರತಾಗಿ ಕೂಡ ಕಾಂಗ್ರೆಸ್ ಒಂದು ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಬಹುದು, ಉಭಯ ಸದನ
ಸದನಗಳಲ್ಲೂ ಮಂಡನೆ ಮಾಡಬಹುದು. ಹಾಗಾಗಿ ಅಲ್ಲಿ ಹಕ್ಕುಚ್ಯುತಿ ಮಾಡಿದಾಗ ಹಕ್ಕುಚ್ಯುತಿ ಬಾಧ್ಯತಾ ಸಮಿತಿಗೆ ಹೋಗುತ್ತೆ. ಅಲ್ಲಿ ಇದನ್ನು ಸ್ಪೀಕರ್ ಅವರು ಕೊಟ್ಟಂಥ ರೂಲಿಂಗು ಮತ್ತು ಇದು ಉಳಿದಂಥ ಮತ್ತು ತನಿಖೆ ಮಾಡಿದಂತಹ ಏನು ದಾಖಲೆಗಳು ಬರುತ್ತೆ ಅದರ ಮೇಲೆ ಇದರ ಮೇಲೆ ಒಂದು ಸಿ ಟಿ ರವಿ ಮೇಲೆ ಕ್ರಮ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹಾಗಾಗಿ ಇದು ಒಂದೇ ದಿನಕ್ಕೆ ತಾರ್ಕಿಕ ಹಂತಕ್ಕೆ ಬರೋಕ್ಕೆ ಆಗುತ್ತೆ ಅಂತ ಅನ್ನುವಂಥದ್ದಲ್ಲ. ಆದರೆ ರಾಜಕೀಯವಾಗಿ ಕಾಂಗ್ರೆಸ್ ಇದನ್ನು ಜೀವಂತ ಇಡುವಂಥ ಕೆಲಸವನ್ನು ಮಾಡೇ ಮಾಡುತ್ತೆ. ಯಾಕಂದರೆ ಸಿ ಟಿ ರವಿ ಅಂತವರು ಹಿರಿಯ ನಾಯಕರು ಮತ್ತು ಸಚಿವರಾಗಿರ್ತಕ್ಕಂಥ ಹೆಬ್ಬಾಳ್ಕರ್ ಅವರು. ಹಾಗಾಗಿ ಅವರ ಮೇಲೆ ನಿಂದನೆಗಳು ಪರಸ್ಪರ ಮಾಡ್ಕೊಂಡಿದ್ದಾರೆ ಅಂದಾಗ ರಾಜಕೀಯ ಲಾಭ ಒಂದೇ ನಿಮಿಷ ಬಸವರಾಜ್, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಜಸ್ಟ್ ಹೋಲ್ಡ್.